ಅಬ್ಬ ಏನು ಸುಳ್ಳು ಹೇಳ್ತೀಯಪ್ಪ. ನೆನ್ನೆ ಅಂದಿದ್ದು ನೀನು ಎಷ್ಟು 80 ರೂಪಾಯಿ 20 ರೂಪಾಯಿ ಕೆಜಿ ಅಂತ. ನನ್ನ ಮೇಲೆ ಆಣೆ ಇಟ್ಟೇಳು ಹೇಳು, ನನ್ನ ಮೇಲೆ ಆಣೆ ಇಟ್ಟೇಳು ಎಷ್ಟು ಕೆಜಿ ಅಂತ. ಈಗ 40, 80ಇಂದ 40 ಬಂದ್ಬಿಡ್ತು. ಶಿಶಿರ್, ಕ್ಯಾರೆಟ್ ತುರ್ಕೊಟ್ರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ. ತುರ್ಕೊಡ್ತೀಯಾ? ಹಾಂ, ತುರ್ಕೊಡ್ತೀಯಾ? ಹೋಗು, ಬ್ರಷ್ ಎಲ್ಲ ಮಾಡ್ಕೊಂಬೋಗು. ಗೋ. ಅವನಿಗೆ ಗೊತ್ತೇ ಇಲ್ಲ, ನೆನ್ನೆ ತುಪ್ಪ ತಂದಿರೋದೇ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಅನ್ನ ಸಾರಿಗೆ ಹಾಕೊಂಡು ತಿಂದ್ಬಿಟ್ಟಿರೋನು ನೆನ್ನೆ ಅಲ್ವಾ? ಅದಕ್ಕೆ ಎತ್ತಿಟ್ಟಿದ್ದೆ ನಾನು ತುಪ್ಪನ. ಹಾಂ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಬಂದು ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡ್ತಾ ಇರೋದು ಬಂದು ಈವ್ನಿಂಗು. ಸೊ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಕುಚ್ಚುಕಟ್ಟೋದ್ರಲ್ಲಿ ಬ್ಯುಸಿ ಇದೆ, ಹಾಗಾಗಿ ನಾನೇನು ವ್ಲಾಗ್ನ ಮಾಡ್ಕೊಳ್ಳಿಲ್ಲ. ನನ್ನ ಮಗನಿಗೆ ಬೆಳಗ್ಗೆಯಿಂದ ಹೇಳಿ ಅವನು ಈವ್ನಿಂಗ್ ಕ್ಯಾರೆಟ್ನ ತುರಿತಾ ಇದ್ದಾನೆ. ಸೊ ನಾನು ಕುಚ್ಚು ವರ್ಕ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೆ. ಸೊ ಈ ಒಂದು ಡಿಸೈನನ್ನು ಹೇಳಿದರು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನೂ ಫಿನಿಷ್ ಆಗಿರಲಿಲ್ಲ. ನಾನು ಈ ಕೆಲಸ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಕ್ಯಾರೆಟ್ ತುರಿದ್ಬಿಡು ಅಂತ ಹೇಳಿದೆ. ಸೊ ಇಬ್ಬರು ಡಿವೈಡ್ ಮಾಡ್ಕೊಂಡು ಕ್ಯಾರೆಟನ್ನು ತುರಿದ್ರು. ಅದಾದಮೇಲೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂಥೇಳಿ ಎದ್ದೋದೆ. ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಅದು 1 ಅವರ್ ಆದರೂ ಬೇಕಾಗುತ್ತೆ. ಯಾಕೆಂದರೆ ಅದು ಚೆನ್ನಾಗಿ ಕ್ಯಾರೆಟ್ ಬೆಂದ್ರೇ ಅದು ಟೇಸ್ಟ್ ಬರೋವಂಥದ್ದು. ಸೊ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಕ್ಯಾರೆಟ್ ಹಲ್ವಾನ ಅಂಥೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಫಸ್ಟು ಒಂದು 3/4 kg ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಹಾಗೆ ಹಸಿದೆ, 1-2-3 ತಿಂದ್ಬಿಟ್ಟಿದ್ರು ಹಸ್ಬೆಂಡು, ನನ್ನ ಮಗ ಇಬ್ಬರೂ. ಇಷ್ಟ ಆಗುತ್ತೆ ಅವರು, ಅಂದರೆ ಪಲ್ಯ ಮಾಡೋದಕ್ಕಿಂತ ಈ ಥರ ಹಸಿಯಾಗಿ ತಿನ್ನೋದು ಅವ್ರು ಇಷ್ಟಪಡ್ತಾರೆ. ಸೊ ಹಾಗಾಗಿ 3/4 kg ಒಂದು ಅಂದಾಜು ಅದನ್ನು ಕ್ಯಾರೆಟ್ ತುರಿದು ಇಟ್ಟಿದ್ರು. ಸೊ ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೊದಲೇ ನಾನು ಡ್ರೈ ರೋಸ್ಟ್ ಆ ಥರ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಏನು ನೀರಿನ ಅಂಶ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗೋ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. 10 to 15 ಮಿನಿಟ್ಸ್ ನಾನು ಈ ಥರ ತುಪ್ಪದಲ್ಲೇ ಹುರ್ಕೊಳ್ಳೋವಂಥದ್ದು. ಅದು ಒಂಥರ ಅರೋಮ ಬರುತ್ತೆ, ತುಪ್ಪದ ಸ್ಮೆಲ್ಲು. ಸೊ ಆವಾಗ ನಾನು 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ, ಗಟ್ಟಿ ಹಾಲು. ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿ ಕ್ಯಾರೆಟನ್ನು ನಾನು ಬೇಯಿಸ್ಕೊಳ್ತೀನಿ. ಸೊ ಇದು ಕೂಡ ಅಷ್ಟೇ, ಒಂದು 15 to 20 ಮಿನಿಟ್ಸ್ ನಾನು ಈ ಥರ ಹಾಲಲ್ಲೇ ಕ್ಯಾರೆಟನ್ನು ಬೇಯಿಸ್ಕೊಂಡಿದ್ದು. ಬಟ್ ನಾನಿಲ್ಲಿ ಏನೋ ಡ್ರೈ ಫ್ರೂಟ್ಸ್ಗಳು ಹಾಕ್ಕೊಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಈ ಥರ ಕ್ಯಾರೆಟ್ ಹಲ್ವಾಗಾಗಲಿ ಪಾಯಸಕ್ಕಾಗಲಿ ಅವ್ರಿಗೆ ಡ್ರೈ ಫ್ರೂಟ್ಸ್ ಆ ಥರ ಹಾಕಿದ್ರೆ ತಿನ್ನೋದಿಲ್ಲ. ಹಾಗೆ ಹಸಿದು ಕೊಟ್ಟರೆ ತಿಂತಾರೆ, ಬಟ್ ಈ ಥರ ಏನಾದರೂ ಹಾಕಿದ್ರೆ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಕ್ಯಾರೆಟ್ ಹಲ್ವಾಗೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಇದು ಮಾಡ್ತಾಯಿದ್ದೀನಿ. ಒಂದು 15 ನಿಮಿಷ ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟನ್ನು ಬೇಯಿಸ್ಕೊಂಡು ಆದಮೇಲೆ ನಾನು 1.25 ಬಟ್ಲಷ್ಟು 3/4 kgಗೆ 1.25 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಂದರೆ ನಮ್ಮ ಸ್ವೀಟಿಗೆ ಅನುಸಾರವಾಗಿ ನಾವು ಹಾಕ್ಕೋಬೋದು. ಕೆಲವರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ, ಕೆಲವರು ಕಮ್ಮಿ ಸ್ವೀಟ್ ಇಷ್ಟಪಡ್ತಾರೆ. ಸೊ ನಾನು ಮೀಡಿಯಮ್ಮಾಗಿ ಹಾಕಿದ್ದೀನಿ. 1.25 ಬಟ್ಲಷ್ಟು ನಾನು ಸಕ್ಕರೆನ ಯೂಸ್ ಮಾಡಿದಂಥದ್ದು. ಸೊ ಸಕ್ಕರೆ ಹಾಕಿದ್ಮೇಲೂ ಕೂಡ ನೀರೆಲ್ಲ ಬಿಟ್ಕೊಳ್ಳುತ್ತದು. ಅದು ಪೂರ್ತಿ ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಪೂರ್ತಿ ಡ್ರೈ ಆದಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತು 1-2 ಸ್ಪೂನಷ್ಟು ಮತ್ತು ತುಪ್ಪನ ಹಾಕ್ಕೊಂಡು ಮತ್ತು ಡ್ರೈ ಮಾಡಿಕೊಂಡ್ರೆ ನನ್ನ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಸೊ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಮೊದಲೇ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಅದನ್ನು ಹಾಕ್ಕೊಳ್ಬೋದು ಅಷ್ಟೇ ಸಪ್ರೇಟಾಗಿ. ಇಷ್ಟೇ ಆಗೋವಂಥದ್ದು ನಾನು ಪ್ರೊಸೀಜರ್ ಮಾಡೋದು ಕ್ಯಾರೆಟ್ ಹಲ್ವಕ್ಕೆ. ಸೊ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ಸೊ ಇದನ್ನು ಹಾಗೆ ಬಿಸಿ ಬಿಸಿ ತಿಂದರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಸ್ವಲ್ಪ ಹೊತ್ತು ರೂಮ್ ಟೆಂಪ್ರೇಚರ್ ಬರೋವರೆಗೂ ಹಾಗೆ ಇಟ್ಬಿಟ್ಟು ರೂಮ್ ಟೆಂಪ್ರೇಚರ್ ಬಂದಮೇಲೂ ಕೂಡ ಸರ್ವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿಟ್ಟು ಕೂಡ ತಿನ್ಬೋದು. ನಾನು ಇಷ್ಟೇ ಮಾಡೋವಂಥದ್ದು ಪ್ರೊಸೀಜರ್. ಸೊ ಎಲ್ಲ ಆದಮೇಲೆ ಬಿಸಿ ಬಿಸಿಯಾಗಿ ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ 3 ಜನ ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೊರಗಡೆ ಹೊರಟಿದ್ದೀನಿ, ಎಲ್ಲಿ ಏನು ಅಂತ ನಿಜ ಇಂಟ್ರೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾಯಿಲ್ಲ. ಮೊದಲಿಗೆ ಎಲ್ಲರಿಗೂ ವಿಶ್ವಕರ್ಮ ದಿನದ ಶುಭಾಶಯಗಳು. ಸೊ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ, ನನಗೂ ಕೂಡ. ಸೊ ಬನ್ನಿ, ಅಲ್ಲೇ ಆರ್ಡರ್ ಬೈತಿದ್ದಾರೆ. ಕೆಳಗಡೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಇವತ್ತು ಬಂದ್ಬಿಟ್ಟು ಒಂದು ಬರ್ತಡೇ ಫಂಕ್ಷನ್ ಇದೆ. ಸೊ ಅದಕ್ಕೆ ಹೋಗ್ತಾ ಇರೋದು. ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ. ಏನಪ್ಪ ಗೊತ್ತಿಲ್ಲ, ಒಂದು ಡ್ರೆಸ್ ಹಾಕೊಂಡು ಹೊರಟಿದ್ದೀನಿ.
ನೋಡ್ತೀನಿ ಅಲ್ಲಿ ಹೋದ್ಮೇಲೆ ಎಲ್ಲ ಏನಾಗಿ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದು. ಆಮೇಲೆ ಮನೆ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಫಂಕ್ಷನ್ ಇದ್ದಿದ್ದು ಬಂದುಬಿಟ್ಟು JD ವೆನ್ಯೂ ಅಂತ ಇದೆಲ್ಲ ಹೆಸರುಘಟ್ಟ ಹತ್ರ ಎಲ್ಲ ಬರುತ್ತೆ, ಇದು ನಿಯರು. ನಾವು ಹೋಗಿದ್ದೆ 12:30. ಆಲ್ರೆಡಿ ಕೇಕೆಲ್ಲ ಕಟ್ ಆಗಿಬಿಟ್ಟಿತ್ತು. ಮಕ್ಕಳನ್ನೆಲ್ಲ ನಿಲ್ಲಿಸಿ ಫೋಟೋಸ್ ಕ್ಲಿಕ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಕ್ಕ ಮತ್ತು ಅತ್ತೆ, ಬಾವನ ಮಕ್ಕಳು ಮತ್ತು ಗೀತಕ್ಕ, ಚಿನ್ನು ಎಲ್ಲರೂ ಕೂಡ ಬಂದಿದ್ದರು, ಮೇಘನ. ಸೊ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವತ್ತು ಮದರ್ಸ್ ಡೇ ಆಗಿದ್ದರಿಂದ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತಾಯಿದ್ವಿ, ಎಲ್ಲ ಒಂದು ಕಡೆ ಸೇರಿದ್ವಲ್ವ. ಸೊ ಒಂದು ಸ್ಪೆಷಲ್ ಡೇನಲ್ಲಿ ಎಲ್ಲ ಒಂದು ಕಡೆ ಸೇರಿದ್ವಿ ಅಂತ. ಥ್ಯಾಂಕ್ ಯು. ಓ ಥ್ಯಾಂಕ್ ಯು ಜೀವನ್, ಹೆಂಗಿದ್ಯಾ? ಕಾಲು ಹಾಡು ಹೇಳೋದು. ಅಪ್ಪ ಹಾಡು ಹೇಳ್ತಿ? ಅಪ್ಪು ಹಾಡು ಹೇಳು, ಹೇಳು. ಹಾಡು ಬರಲಿ ಇರೋ ಹೇಳ್ತೀನಿ ಅಂತ. ಸೊ ಅಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪದು ಫೇವ್ರೆಟ್ ಸಾಂಗ್ ಹಾಕಿದ್ರು. ಅವ್ನು ಮೆತ್ತಿಗೆ ಸಾಂಗ್ನ ಹೇಳ್ತಾ ಇದ್ದ, ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋದೆ. ಬಟ್ ಅಲ್ಲೇ ಹಾಕಿದಂಥ ಸಾಂಗ್ ಜೋರಾಗಿ ಬರ್ತಾಯಿತ್ತು, ಅವ್ನು ಹೇಳ್ತಾ ಇರೋದೇ ಕೇಳಿಸ್ತಾ ಇರಲಿಲ್ಲ. ಸೊ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಊಟಕ್ಕೆ ಬಂದುಬಿಟ್ಟು ನಾನ್ ವೆಜ್ ವೆಜ್ ಎರಡೂ ಕೂಡ ಇತ್ತು. ಅದು ಸಂಡೇ ಆಗಿದ್ದರಿಂದ ನಾವೆಲ್ಲ ನಾನ್ ವೆಜ್ ಕಡೆನೇ ಹೋದ್ವಿ. ನಮಸ್ಕಾರ ನಮಸ್ಕಾರ. ಯಾವ ಊರಿನ ರಾಜಕಾರಣಿನೋ ಗೊತ್ತಾಯ್ತಲ್ಲ ನನಗೆ, ಗೊತ್ತಾಯ್ತು ಈಗ. ಒಳ್ಳೆ ಯಾವುದೋ ರಾಜಕಾರಣಿ ಥರ ಕಾಣಿಸ್ತಾ ಇದ್ದೀರಾ. ಹಾಂ, ಅಯ್ಯೋ ಇವರೇ ಹೆಂಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಪ್ಪ. ಇವರು ಸುಂದರ್ ಅಂಕಲ್ ಹಂಗೆ ಅನ್ನೋದು, ಜಯಲಲಿತಾ ವೇಟ್ ಗುಡ್ಸ್ ತರ ಇದೆ ಹಂಗೆ. ಲೈಟ್ ಬೀಳ್ತೈತೆ, ನಮ್ಮ ಫೋನ್ ಫೋಕಸ್ ಮಾಡ್ತಿರಲಿಲ್ಲ ರಕ್ಷಾ. ಓಕೆ ಗುಡ್ಸ್, ಓಕೆ ಬನ್ನಿ ಬರಿ. ಹಾಂ ನಾನೇ ಹೇಳಿದ್ದು. ಯಾರು ಬೆಳಗ್ಗೆ ಅಮ್ಮನ್ಗೆ ಮದರ್ಸ್ ಡೇ ಅಂತ ವಿಶ್ ಮಾಡ್ದ. ಓಯ್ಯ ನನ್ನ ನನ್ನ ಮಕ್ಳೇ ವಿಶ್ ಮಾಡಿಲ್ಲ, ನನ್ನ ಮೊಮ್ಮಗ ವಿಶ್ ಮಾಡ್ತವನೆ ಅಂತ. ಅಮ್ಮ ನಾನೇ ಹೇಳಿದ್ದು ಕಣಮ್ಮ ವಿಶ್ ಮಾಡಕ್ಕೆ ಅಂದೆ. ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ರಿ, ಅತ್ತೆಗೆ ಹೋಗಿ ಹೇಳ್ರಿ ತಪ್ಕೊಂಡು ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ. ಇರು ಮುಂದೆ 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 ಹೇಳಿ ಈಗ. ಅದೆಲ್ಲ ಅವ್ರ ವಿಡಿಯೋಗೋಸ್ಕರ ಏನು ಮಾಡಲ್ಲ, ಅವರು ಯಾವಾಗಲೂ ನ್ಯಾಚುರಲ್. ಅವರು ನ್ಯಾಚುರಲ್. ರೆಸಾರ್ಟ್ ಅಂತೂ ಫುಲ್ಲು ನ್ಯಾಚುರಲ್ ವ್ಯೂ ಆ ಥರನೇ ಇತ್ತು. ಒಂದಷ್ಟು ವೀಡಿಯೋ ಒಂದಷ್ಟು ಫೋಟೋಸ್ ತೆಕ್ಕೊಂಡು ಊಟ ಮಾಡೋಣ ಅಂಥೇಳಿ ಹೋದ್ವಿ ಲಂಚಿಗೆ. ಸೊ ಎಲ್ಲರೂ ಒಂದು ಕಡೆ ಕೂತ್ಕೊಂಡು, ನಮ್ಮ ಭಾವನ ಮಕ್ಕಳು ಮಾತ್ರ ಅವರು ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ಅವರು ವೆಜ್ ಕಡೆ ಹೋಗಿದ್ರು, ನಾವು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಕಡೆ ಕೂತ್ಕೊಂಡಿದ್ವಿ. ಸೊ ಊಟ ಎಲ್ಲ ತಿಂದಾದ್ಮೇಲೆ ಅಲ್ಲೇ ಒಂದು ಸ್ವಿಂಗ್ ಕೂಡ ಇತ್ತು. ಸೊ ಅದನ್ನು ಆಡೋಣ ಅಂಥೇಳಿ ಬಂದು ನನಗೆ ನಿಜ ರಿಯಲಾಗಿ ಹೇಳಬೇಕು ಅಂತಂದರೆ ವೀಡಿಯೋಗೆ ಒಂದಷ್ಟು ಕೂತ್ಕೊಂಡಿದ್ದೀನಿ ಅಷ್ಟೇ. ಬಟ್ ಅದು ಜೋರಾಗಿ ಹಾಡಿದ್ರೇ ತುಂಬ ಒಂಥರ ತಲೆ ಸುತ್ತು ಬರ್ತಾಯಿತ್ತು, ಆ ಥರ ಬರ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಕೂತ್ಕೊಳ್ಳಿ ನಾನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಡಿಯೋ ಮಾಡಿದೆ. ಆಮೇಲೆ ನಾನು ಅವರಿಬ್ಬರು ಕೂಡ ಕೂತ್ಕೊಂಡು ನಾನು ಅವ್ರ ಜೊತೆ ಕೂತ್ಕೊಂಡಾಗ ನನಗಂತೂ ಫುಲ್ಲು ಜೋರಾಗಿ ತೂಗ್ತಾಯಿದ್ರು. ನಾನು ಅಲ್ಲೇ ಕಿರ್ಚಾಡ್ತಾಯಿದ್ದೆ, ರೀ ನನಗೆ ಜೋರಾಗಿ ತೂಗಬೇಡಿ, ತಲೆ ಸುತ್ತುತ್ತಾ ಇದೆ ಅಂತ. ಅವ್ರು ಇಷ್ಟಕ್ಕೆ ಹಿಂಗೆ ಹೇಳ್ತಿಲ್ಲ, ದೊಡ್ಡದಿರುತ್ತೆ ಹಿಂಗೆಲ್ಲ ಆಡ್ತಾರೆ ಅಂತ ನನಗೆ ಏನೋ ಒಂಥರ ಗೊತ್ತಿಲ್ಲ, ತುಂಬ ತಲೆ ಸುತ್ತು ಆ ಥರ ಬರ್ತಾಯಿತ್ತು. ಫಾಸ್ಟಾಗಿ ಸುತ್ತಿದ್ರೆ ಅದು ಮೇ ಬಿ ದೊಡ್ಡದಾಗಿತ್ತಲ್ಲ ಅದಕ್ಕೋ ಏನೋ. ಚೆನ್ನಾಗಿದೆ ಪ್ಲೇಸು.
ಒಂದಷ್ಟು ಫೋಟೋಸ್ ಹಾಕ್ಕೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿಲ್ಲ ಅಂತ. ನಾನ್ ವೆಜ್ ಅಡುಗೆ ಮಾಡಿಸಿದ್ರು ತಿಂದ್ಕೊಂಡು ಈಗ ಹೊರಡಬೇಕು. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 3 o'clock ಆಗ್ತಾಯಿದೆ. ಸೊ ಒಂದಷ್ಟು ಜನ ಫೋಟೋ ತೆಗೆಸ್ಕೊತಾ ಇದ್ದಾರೆ, ಊಟ ತಿಂತಾ ಇದ್ದಾರೆ. ನಾವು ಹೊರಡ್ತೀವಿ ಇವಾಗ. ಸೊ ನಮ್ಮದೆಲ್ಲ ಫೋಟೋ ಆದಮೇಲೆ ಎಲ್ಲರೂ ಕೂಡ ಬಂದರು, ಫ್ಯಾಮಿಲಿಯವರು. ಅವರು ಕೂತ್ಕೊಂಡು ಆಡ್ತಾಯಿದ್ರು. ನಾನು ಅವ್ರಿಗೆ ಜೋರಾಗಿ ತಳ್ತಿದ್ದೀನಿ. ನೋಡೋಣ, ನನಗಾಗಿರೋ ಥರನೇ ಫೀಲ್ ಆಗುತ್ತೆ ಅವ್ರಿಗೆ. ಬಟ್ ಅವ್ರಿಗೆಲ್ಲ ರೂಢಿ ಇದೆ, ಅವ್ರಿಗೇನು ಆ ಥರ ಅನ್ನಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಅವ್ರು ಚೆನ್ನಾಗೇ ಕೂತ್ಕೊಂಡು ಆಡ್ತಾಯಿದ್ರು. ಬಟ್ ನನಗೆ ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಮೇ ಬಿ ಅದು ಫುಲ್ ಅವರು ಫಿಲ್ ಆಗಿತ್ತಲ್ಲ, ಅದಕ್ಕೇನಾದರೂ ಅವ್ರಿಗೆ ಆ ಥರ ಅನಿಸಿಲ್ವೋ ಏನೋ. ಬಟ್ ನಾನು ಸಿಂಗಲ್ ಕೂತ್ಕೊಂಡು ಆಡಿದಾಗ ನಿಜವಾಗ್ಲೂ ತಲೆ ಸುತ್ತು ಬಂದಂಗೆ ಆಯಿತು ನನಗೆ. ಸೊ ಏನೋ ಮೇ ಬಿ ನನಗೆ ಆ ಫೀಲ್ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಚಿಕ್ಕದು ಆಡಿದ್ದೀನಿ ನಾನು, ಅಂದರೆ ಚಿಕ್ಕದಾಗಿರುತ್ತಲ್ಲ ಆ ಥರದ್ದೆಲ್ಲ ಆಡಿದ್ದೀನಿ. ಅದೆಲ್ಲ ಏನಷ್ಟು ಭಯ ಆಗಲ್ಲ. ಬಟ್ ಇದು ಅಗಲ ಇತ್ತು, ಮತ್ತು ಆ ಬೆಂಚ್ ಏನಿದೆ ಅದು ಅಳ್ಳಾಡ್ತಾ ಇತ್ತು. ಹಿಂದೆ ಹೋದರೆ ಎಲ್ಲಿ ಹಿಂದೆ ಬಿದ್ದುಬಿಡ್ತೀನೋ, ಮುಂದೆ ಬಂದರೆ ಎಲ್ಲಿ ಮುಂದೆ ಬಿದ್ದುಬಿಡ್ತೀನೋ ಅನ್ನೋ ಥರ ಭಯ ಆಗ್ತಾಯಿತ್ತು ನನಗೆ. ಸೊ ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ. ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಮದರ್ಸ್ ಡೇ ಇತ್ತು. ಒಂಥರ ಎಂಜಾಯ್ ಮಾಡಿಕೊಂಡು ಏನಿದೆ ಸುತ್ತಮುತ್ತ ಗ್ರೀನರಿನ ಇದು ಮಾಡ್ತಾಯಿದ್ವಿ. ಎಲ್ಲ ಕಡೆ ಒಂದಷ್ಟು ಫೋಟೋಸ್ ಕೂಡ ತೆಕ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ, ಈ ವ್ಲಾಗ್ ಲಾಸ್ಟಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಒಂಥರ ಚೆನ್ನಾಗಿತ್ತು. ಎಲ್ಲ ಒನ್ ಡೇ ಟ್ರಿಪ್ ಹೋಗಿದ್ದೀವೇನೋ ನಾವೆಲ್ಲ ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ಏನಂದರೆ ಮೈಸೂರತ್ಗೆ ಒಬ್ಬರು ಮಿಸ್ ಆದರು, ಮತ್ತು ರಾಣಿ ಪ್ರಿಯಾಂಕಾ ಒಬ್ಬಳು ಮಿಸ್ ಆದಳು ಅಷ್ಟೇ. ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಎಲ್ಲ ಒಟ್ಟಿಗೆ ನಮ್ಮ ಫ್ಯಾಮಿಲಿ ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರ್ಕೊಂಡಂಗೆ ಇರ್ತಾಯಿತ್ತು. ಅಲ್ಲ ಇವನು ಯಾಕೆ ಚೇಂಜ್ ಮಾಡ್ತಿದ್ದೆ ಅಂದ್ರೆ ಅದ್ರ ಬಾಯಲ್ಲಿ ಕಚ್ಕೊಬಿಡ್ತಾ ಇತ್ತಲ್ಲ, ಚಾನಲ್ ಎಲ್ಲ ಚೇಂಜ್ ಆಗ್ತಾ ಇತ್ತು. ಇವನು ವಿಡಿಯೋ ತೋರಿಸಿ ಏನು ರಿಮೋಟ್ ಕಚ್ಕೊಂಡು ಓಡ್ಬೇಕು. ಇದೆಲ್ಲ ಪೇಸ್ಟ್ ಅಲ್ಬಲ್ಲ. ನಮ್ಮನೆಗೆ ಬಂದಪ್ಪ ಅಷ್ಟೇ ಬಲೂನ್ ಅಲ್ಲೋಳು ಅಲ್ಲೋಳು ಆ ಪಾಪ ಕೊಡ್ತಾ ಇದ್ದಲ್ಲ ಬರ್ತಾನೆ ಅವರು. ಬಾಯ್. ಹಾಂ ಬಾಯ್. ಹಾಂ ಓಕೆ ಬಾಯ್ ಬಾಯ್. ನಿಮಗೇನ ಗೊತ್ತು ಬಾಯ್ ಅಂತ ದಾರಿ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಮಾತಾಡ್ಬೋದು. ಹೋಗ್ಬೇಕಾದ್ರೆ ಮಳೆಗಳ ಬಂದ್ಬಿಟ್ರೆ ಲೇ ತಗೊಳ ನಿನ್ ಬಲೂನ್ ಲೇ. ಕಾರ ಹೋಗ್ಬೇಕು. ಆಟ ಮಾಡ ಸುಂದರ ಬಾಯ್ ಬಾಯ್. ನವಿಲು ನವಿಲು ಹೆಂಗೆ ಕುತ್ಕೊಂಡೈತೆ ನಾವು. ಅದನ್ನ ಗರಿ ಇಲ್ಲೊಂದು ಈ ಕಡೆ ಒಂದು ಇತ್ತು. ವಾ ಚಿನ್ನಕ್ಕನ್ ಕರಿಯೋ ಇಲ್ಲಿ. ಅಯ್ಯೋ ಈಗ ಮತ್ತೆ ತೆಗಿಯುತ್ತೇನೆ ನೋಡ. ನಾನು ಎಷ್ಟು ಸತಿ ನೋಡಿದ್ದೀನಿ. ಹೋಯ್ತು ಪದೊಳಗೆ.
ಆಸೆ. ಸೊ ನಾವಿಲ್ಲೂ ಗರಿ ಬಿಚ್ಚಿ ಹಾಡೋದನ್ನು ನಾನು ವೀಡಿಯೋದಲ್ಲಿ ನೋಡಿದ್ದೀನಿ, ಫೋಟೋಸಲ್ಲಿ ನೋಡಿದ್ದೀನಿ. ಬಟ್ ರಿಯಲ್ಲಾಗಿ ನೋಡಿ ನನ್ನ ಎಕ್ಸೈಟ್ಮೆಂಟ್ ಅವತ್ತು ಹೇಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋ ಕೂಡ ಗಮನನೇ ಇಲ್ಲ. ನನಗೆ ಡೈರೆಕ್ಟಾಗಿ ಹಿಡ್ದಿದ್ದೀನಿ ಅಷ್ಟೇ ಮೊಬೈಲು, ಬಟ್ ಎಲ್ಲಿ ಹಿಡ್ದಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅನ್ನೋದೇ ಅಷ್ಟು ಗಮನ ಇರಲಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿದ್ದು. ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಸೊ ಪುಣ್ಯಕ್ಕೆ ಅದು ನೀಟಾಗಿ ಹಿಂಗೆ ತಿರುಗಿದಾಗ ನನ್ನದು ಮೊಬೈಲಲ್ಲಿ ಕ್ಯಾಪ್ಚರ್ ಆಗಿ, ಯಾಕೆಂದರೆ ನಾನು ವೀಡಿಯೋ ಕಡೆ ಗಮನನೇ ಇಲ್ಲ ನನಗೆ, ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಬಟ್ ನಾನು ಅದನ್ನು ರಿಯಲ್ಲಾಗಿ ಅದನ್ನು ಅನುಭವಿಸ್ತಾ ಇದ್ದೆ. ಖುಷಿ ಆಯಿತು ನನಗೆ. ನಿಜವಾಗ್ಲೂ ಈ ಥರ ಒಂದು ವ್ಯೂ ಸಿಗುತ್ತೆ ಅಲ್ಲಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಒಂಥರ ಏನೋ ಸಿಕ್ಕಿದಷ್ಟು ಖುಷಿ ನನಗೆ ಅವತ್ತು ಆಗಿತ್ತು. ನೋಡ್ಬಾರಲ್ಲಿ ಉಗುರು ಕಟ್ಟಾಗಿದೆ. ಟೈಮ್ ಬಂದ್ಬಿಟ್ಟು ಎಷ್ಟಾಗಿದಪ್ಪು ಟೈಮು? ಹಾಂ, 4:15 ಆಗ್ತಾಯಿದೆ. ಇನ್ನೊಂದು 5 ನಿಮಿಷ ಇದೆ. ಇವಾಗ ಮನೆಗೆ ಬಂದ್ವಿ. ಅದು ಬಂದ್ಬಿಟ್ಟು ಇಲ್ಲಿ ಇಲ್ಲಪ್ಪ, ಯಾವ ರೆಸಾರ್ಟು? ಜೆ ಡಿ ರೆಸಾರ್ಟ್ ಆ್ಯಂಡ್ ವೆನ್ಯೂ, ಜೆ ಡಿ ವೆನ್ಯೂ ಅಂತ ಅದು ಹೆಸರುಘಟ್ಟ ಸೈಡ್ ಇದ್ದಿದ್ದಂಥದ್ದು. ಅಲ್ಲಿ ಹೋಗ್ಬಿಟ್ಟು ಊಟ ಎಲ್ಲ ತಿಂದ್ಕೊಂಡು ನಾನ್ ವೆಜ್ಜು ಮತ್ತು ವೆಜ್ ಎರಡೂ ಮಾಡಿಸಿದ್ರು. ಸೊ ಇವತ್ತು ಸಂಡೇ ಆಗಿದ್ದರಿಂದ ನಾವು ನಾನ್ ವೆಜ್ ತಿಂದ್ವಿ. ನಾನ್ ವೆಜ್ ನಮ್ಮ ಊಟ. ನನಗೆ ಸ್ಪೆಷಲಾಗಿ ಮಟನ್ ಸಾಂಬಾರು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಫಸ್ಟ್ ಟೈಮ್ ನಾನು ಚಿಕನ್ ಆಸೆ ಬರೋಳು ಮಟನ್ ತಿಂದಿದ್ದೀನಿ. ತಿಂದ್ಕೊಂಡು ಒಂದಷ್ಟು ಕೂತ್ಕೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಅದು ನನಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬರುವಾಗ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಆ ಥರ ಲೈವ್ ಆಗಿ ನವಿಲು ಗರಿ ಬಿಚ್ಕೊಂಡು ಆಡ್ತಾ ಇದ್ದಿದ್ದನ್ನ ನೋಡಿರೋದು ಫಸ್ಟ್ ಟೈಮ್. ಎಲ್ಲಿ ನೋಡಿದ್ಯಪ್ಪ? ನಮ್ಮ ಸ್ಕೂಲ್ ಹತ್ರ. ಹೌದಾ? ಗರಿ ಬಿಚ್ಕೊಂಡು ಆಟ ಆಡೋದಾ? ಲಕ್ಕಿ ನಿಜ. ನಾನು ನಮ್ಮ ಸ್ಕೂಲ್ ಬ್ಯಾಕ್ ಸೈಡ್ ಐತಲ್ಲ, ಹಿಂಗೆ ಅಲ್ಲಿ ಕಾಡ್ ತರ ಐತೆ, ಅಲ್ಲೊಂದು ಕೆರೆ ಐತೆ, ಅಲ್ಲಿ ಬರುತ್ತೆ. ಏನೋ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ, ವಿಡಿಯೋಸಲ್ಲಿ ನೋಡಿದ್ದೀನಿ, ಫೋಟೋಸಲ್ಲಿ ನೋಡಿದ್ದೀನಿ. ಬಟ್ ರಿಯಲ್ ಆಗಿ ನನ್ನ ಕಣ್ಮುಂದೆನೇ ಈ ಥರ ಹಿಂಗೆ ಅದು ಕೂಗ್ತಾ ಇತ್ತು. ನವಿಲ್ ಕೂಗೋ ಸೌಂಡ್ ಕೇಳಿಸ್ತಾ ಇತ್ತು ನನಗೆ. ಬಟ್ ಏನಂದರೆ ನಾನು ತುಂಬ ನವಿಲ್ಗಳಿತ್ತು ಅಂದ್ಬಿಟ್ಟು ನಾನು ಮಾಮೂಲಿ ನವಿಲ್ಗಳಿದ್ದಾಗ ಆ ಥರ ಸೌಂಡ್ ಬಂದೇ ಬರುತ್ತೆ. ಇಲ್ಲಿ ಬರ್ತಾ ಇತ್ತು ನವಿಲು ಒಂದು, ಅದು ಹಂಗೆ ಸೌಂಡ್ ಮಾಡ್ತಾ ಇರುತ್ತೆ ನೈಟ್ ಟೈಮು. ಹಂಗಾಗಿ ನಾನು ಆ ಥರ ಮಾಡ್ತಾಯಿದ್ದೆ ಅಂದ್ಕೊಂಡು ಇವನು ಮಮ್ಮಿ ಹಿಂಗೆ ಓಪನ್ ಆಗಿದೆ ಗರಿ ಬಿಚ್ಕೊಂಡಿದೆ ಅಂದ್ರೆ ಹಿಂಗೆ ತಿರುಗಿ ನೋಡ್ತೀನಿ, ಫುಲ್ಲು ಹಿಂಗೆ ಓಪನ್ ಆಗಿ ಹಿಂಗೆ ಒಂದು ರೌಂಡ್ ಬಂತು. ಖುಷಿ ಆಗೋಯ್ತು ನನಗೆ. ನೋಡಿಬಿಟ್ಟು ವೀಡಿಯೋ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಒಂದು 2-3 ಸೆಕೆಂಡ್ ಬಂದಿರ್ಬೋದೇನಷ್ಟೇ ವೀಡಿಯೋ. ಅದು ಹಿಂಗೆ ಮಾಡಿ ಹಿಂಗೆ ಟರ್ನ್ ಆಯಿತು. ಆಮೇಲೆ ನಾವೆಲ್ಲ ಕೂತ್ಕೊಂಡ್ವಿ. ಪಾಪ ಮೇಘನ ಆ ಕಡೆ ವೀಡಿಯೋ ಮಾಡ್ತಾಯಿದ್ದೋ, ಅವಳಿಗೆ ಈ ಕಡೆ ಬರೋಕ್ಕೆ ಕೇಳು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಡ್ತು ಮರಿ. ಚೆನ್ನಾಗಿತ್ತು ನಿಜವಾಗ್ಲೂ. ತುಂಬ ಖುಷಿ ಆಯಿತು ನನಗೆ ಅದನ್ನು ನೋಡಿಬಿಟ್ಟು. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಮದರ್ಸ್ ಡೇ ದಿವಸ ಇವತ್ತು. ಸೊ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನನಗೂ ಕೂಡ ನನ್ನ ಮಗ ಬೆಳಿಗ್ಗೆನೇ ವಿಶ್ ಮಾಡ್ದ ಅಲ್ಲಪ್ಪ, ನಾನು ಹೇಳಿದ್ಮೇಲೆ ಇವತ್ತು ಮದರ್ಸ್ ಡೇ ಅಂತ ಹೇಳಿದ್ಮೇಲೆ. ಇವತ್ತೇನು ಡೇ ಅಂತ ಕೇಳಿದೆ, ಅದಕ್ಕೆ ನೀನು ಸಂಡೇ ಆಮೇಲೆ ಮದರ್ಸ್ ಡೇ ಅಂತ ಹೇಳಿದ್ದೀನಿ. ಸೊ ಹಾಗೆ ಆಯಿತಾ. ಇವಾಗ ಮತ್ತೆ ಕಂಟಿನ್ಯೂ ಮಾಡಬೇಕು ಕೆಲಸನ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನನ್ನ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಕ್ರೋಶ ವರ್ಕೆಲ್ಲ ನೆನೆ ಕಂಪ್ಲೀಟ್ ಆಗಿದೆ. ಇನ್ನು ಕುಚ್ಚು ಕಟ್ಟಬೇಕು. ಸೊ ಅದನ್ನ ಹಂಗೆ ತೋರಿಸ್ತೀನಿ, ಯಾವುದೆಲ್ಲ ತೋರಿಸ್ತೀನಿ ಅಂತ. ಸಾಧ್ಯ ಆದರೆ ಇದೇ ವಿಡಿಯೋದ ಅಂದರೆ ಕುಚ್ಚು ಕಟ್ಟಿದ್ಮೇಲೆ ತೋರಿಸ್ತೀನಿ. ಕಚ್ಚು ಅಂತ ಇದ್ದೀನಿ ಕುಚ್ಚನ್ನು. ಕುಚ್ಚು ಕಟ್ಟಿದ್ಮೇಲೆ ಕಟ್ತಾ ಹಾಗೆ ಶೇರ್ ಮಾಡ್ತೀನಿ ಪೂರ್ತಿ ಇನ್ ಡೀಟೇಲಾಗಿ ಯಾವ್ಯಾವ ಸ್ಯಾರಿಗೆ ನಾನು ಏನೇನು ಎಲ್ಲ ಕಟ್ಟಿದ್ದೀನಿ ಅನ್ನೋದನ್ನು. ಆದರೆ ಈ ಬ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಅವ್ರು ತೊಗೊಂಡೋಗೋಕೆ ಮುಂಚೆ, ಅವ್ರಿಗೆ ತೊಗೊಂಡೋಗಿ ಕೊಡೋಕೆ ಮುಂಚೆನೇ ಒಂದ್ಸಲ ಎಲ್ಲ ವಿಡಿಯೋ ಮಾಡ್ಕೊಂಡು ಕೊಡ್ತೀನಿ. ಯಾಕಂದರೆ ನನಗೂ ಒಂದು ರೆಕಾಗ್ನೈಸ್ ಇರುತ್ತೆ ಯಾವುದ್ಯಾವ್ದು ಕಟ್ಕೊಟ್ಟಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಇದು ಮಾಡಬೇಕು, ಏನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡಬೇಕು. ಸೊ ನಮ್ಮದಂತೂ ಮಂಚ ನೋಡಿಬಿಟ್ರೆ ನನಗೆ ಭಯ ಆಗ್ತಾಯಿದೆ. ಆ್ಯಕ್ಚುಲಿ ಈ ಡ್ರೆಸ್ಸಿನ ಒಂದು ಲೆಗಿನ್ಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ನಾನೇ ಕ್ಲೀನ್ ಮಾಡಬೇಕು ಅದನ್ನು. ಏನು ಮಾಡಬೇಕು, ಕ್ಲೀನ್ ಮಾಡಿಬಿಟ್ಟು ನಾನು ಅಂದ್ಕೊಂಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡೋಣ ಅಂತ. ಬಟ್ ಇದೊಂದು ಕುಚ್ಚು ವರ್ಕ್ ಇರೋದ್ರಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಾದಮೇಲೆ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು
ಎಲ್ಲ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ನೀಟಾಗಿ ಡಿವೈಡ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಈ ವರ್ಕು ಆಮೇಲೆ ಆ ವರ್ಕ್ ಮಾಡ್ಕೊತೀನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಕುಚ್ ವರ್ಕ್ ಕೂಡ ಕಂಟಿನ್ಯೂ ಮಾಡಿದೆ. ಮತ್ತು ಅದಾದಮೇಲೆ ಇನ್ನೂ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹೋದಾಗ ಒಂದಷ್ಟು ಫೋಟೋಸ್ನ ತೆಕ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಈ ರೀತಿ ನಾನು ಫೋಟೋಸ್ನ ಇಂಟ್ರೆಸ್ಟಾಗಿ ತೊಗೊಂಡಿರೋದು. ಎಲ್ಲೋದ್ರೂ ಆ ಥರ ಇಂಟ್ರೆಸ್ಟ್ ಇರೋಲ್ಲ ನನಗೆ ಆಲ್ಮೋಸ್ಟ್ ಅಲ್ಲೂ. ಬಟ್ ಈ ಸಲ ಏನೋ ಅದೊಂಥರ ಗ್ರೀನರಿ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೆಕ್ಕೊಳ್ಳೋಣ ಫೋಟೋ ಅಂತ ಒಂದಿಷ್ಟು ಫೋಟೋಸ್ ತೆಕ್ಕೊಂಡಿದ್ದೀನಿ. ಆ ಒಂದು ಮೆಮೊರಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ. ಸೊ ಈ ಒಂದು ಕುಚ್ಚು ಕಂಪ್ಲೀಟ್ ಆಗಿತ್ತು, ಅದಕ್ಕೆ ಹಾಗೆ ಶೇರ್ ಮಾಡಿದೆ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.